ಇನ್ನು ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಕಾರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಈಗ ಮೃತಪಟ್ಟವರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ ಅಂತಕ್ಕಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆತ್ಮಾಹುತಿ ದಾಳಿ ಪ್ರಕರಣ, ತೀವ್ರವಾಗಿ ಗಾಯಗೊಂಡವರು ಈಗ ಇಬ್ಬರು ಮೃತಪಟ್ಟಿದ್ದಾರೆ. ಸ್ಫೋಟದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ಒಟ್ಟು 15ಕ್ಕೆ ಏರಿಕೆಯಾಗಿದೆ ಅಂತಕ್ಕಂಥ ಮಾಹಿತಿ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ವಿನಯ್ ಪಾಠಕ್ ಮತ್ತು ಲುಕ್ಮಾನ್ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ದೆಹಲಿಯ LNJP ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರು ಗಾಯಾಳುಗಳು. ಗಂಭೀರವಾಗಿ ಗಾಯಗೊಂಡಿದ್ದರು. ಚಿಕಿತ್ಸೆ ಕೊಟ್ಟರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಮೃತಪಟ್ಟಿದ್ದಾರೆ. 13 ಆಗಿತ್ತು ಸಾವು. ಈಗ ಇವರಿಬ್ಬರ ಸಾವಿನಿಂದಾಗಿ 15ಕ್ಕೆ ಏರಿಕೆ ಆಗಿದೆ ಅಂತಕ್ಕಂಥದ್ದು. ಉಳಿಸ್ಕೋಬೇಕು ಅಂತ ಭಾರಿ ಪ್ರಯತ್ನ ಪಟ್ಟರು. ಪಾಪ ಇವರೆಲ್ಲ ಅಮಾಯಕರು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ರೈಟ್ ವಿಂಡೋದಲ್ಲಿ, ಇವರಲ್ಲ, ಇವರು ಬಾಂಬ್ ಬ್ಲಾಸ್ಟ್ನ ಕಾರಣೀಕರ್ತರು, ಉಗ್ರರು. ಮೃತಪಟ್ಟವರು ಬೇರೆ, ಇಬ್ಬರು ಮೃತಪಟ್ಟಿದ್ದಾರೆ ಪಾಪ. ಈಗ ಅಲ್ಲಿಗೆ 15ಕ್ಕೆ ಏರಿಕೆ ಆಯಿತು ಸಾವಿನ ಸಂಖ್ಯೆ ಅಂತಕ್ಕಂಥದ್ದು. ಏನೂ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಟ್ರೈ ಮಾಡಿರ್ತಾರೆ ಡಾಕ್ಟರ್ಸು ಕೂಡ ಉಳಿಸ್ಕೊಳ್ಳೋದಕ್ಕೆ. ತೀವ್ರತರವಾದ ಸ್ಫೋಟ ಆಗಿರೋದ್ರಿಂದ ತುಂಬ ಡ್ಯಾಮೇಜ್ ಆಗಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಇಬ್ಬರು ಮೃತಪಟ್ಟಿದ್ದಾರೆ.